ಪರಿಸರ ಸೂಕ್ಷ್ಮ ವಲಯದಲ್ಲಿ ಸಿನಿಮಾ ಚಿತ್ರೀಕರಣ ನಡೆದಿದೆ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಶೂಟಿಂಗ್ಗೆ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ. ಹೀಗಾಗಿ ಪರಿಸರವಾದಿಗಳು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಮಲಯಾಳಂ ಸಿನಿಮಾ ಶೂಟಿಂಗ್ಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ನಿಯಮ ಉಲ್ಲಂಘಿಸಿದ್ರ ಹಾಗಾದ್ರೆ ಬಂಡೀಪುರ ಅರಣ್ಯಾಧಿಕಾರಿಗಳು ಚಿತ್ರೀಕರಣಕ್ಕೆ ರೈತರು ಪರಿಸರ ಪ್ರೇಮಿಗಳಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಖಾಸಗಿ ವಾಹನ ಸಂಚಾರಕ್ಕೆ ಈಗಾಗಲೇ 2016ರಲ್ಲಿ ನಿಷೇಧವನ್ನ ಹೇರಲಾಗಿದೆ. ಹಾಗಿದ್ರೂ ಕೂಡ ಅರಣ್ಯ ಅಧಿಕಾರಿಗಳು ಹೇಗೆ ಅವಕಾಶ ಮಾಡಿಕೊಟ್ರು? 3 ಬಸ್ ಹಾಗೂ 1 ಜೀಪ್ನಲ್ಲಿ ಬಂದು ಮಲಯಾಳಂ ಫಿಲ್ಮ್ ಚಿತ್ರೀಕರಣ ಮಾಡಲಾಗಿದೆ. ಅಲ್ಲಿ ಬೆಟ್ಟದ ಒಂದಷ್ಟು ಮೆಟ್ಟಿಲ ಬದಿ ಒಂದಷ್ಟು ಚಿತ್ರೀಕರಣ ಮಾಡಿದ್ದಾರಂತೆ. ಬಟ್ ಇಲ್ಲಿ 2016ರಲ್ಲೇ ಖಾಸಗಿ ವಾಹನಗಳು ಬರುವಂತಿಲ್ಲ. ಸಿನಿಮಾ ಚಿತ್ರೀಕರಣಕ್ಕೂ ಕೂಡ 9 ವರ್ಷಗಳಿಂದ ಅವಕಾಶ ಕೊಟ್ಟಿಲ್ಲ. 9 ವರ್ಷಗಳ ನಂತರ ಆಗಿರುವಂಥ ಬೆಳವಣಿಗೆ ಇದು. ಸಿನಿಮಾ ಶೂಟಿಂಗ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಅಲ್ಲಿನ ಪರಿಸರ ಪ್ರೇಮಿಗಳು ಹಾಗೂ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಹೇಗೆ ನೀವು ಅವಕಾಶ ಮಾಡಿಕೊಟ್ರಿ? ಇಲ್ಲಿವರೆಗೂ ಕೂಡ ಯಾವ ಚಿತ್ರೀಕರಣಕ್ಕೂ ಅವಕಾಶ ಇರಲಿಲ್ವಲ್ಲ, ಈಗ ಹೇಗೆ ಅವಕಾಶ ಮಾಡಿಕೊಟ್ರಿ? ಇದು ಒಂದು ಸೂಕ್ಷ್ಮ ವಲಯ. ಇಲ್ಲಿ ಪರಿಸರ ಪ್ರೇಮಿಗಳೇ ಹೆಚ್ಚಾಗಿರೋದು. ಪ್ರಾಣಿ ಪಕ್ಷಿಗಳು ಬರ್ತವೆ, ಜೊತೆಗೆ ಇಲ್ಲಿ ಆಗಾಗ ಆನೆಗಳು ಕಾಣಿಸ್ಕೊಳ್ತವೆ ಅನ್ನೋದು ಕೂಡ ಪ್ರತೀತಿ ಇದೆ. ಬಟ್ ಇಲ್ಲಿ ಯಾವುದೇ ಸಿನಿಮಾ ಚಿತ್ರೀಕರಣಕ್ಕೆ ಅವಕಾಶ ಇಲ್ಲ. ಖಾಸಗಿ ವಾಹನಗಳು ಇಲ್ಲಿ ಬರುವಂತಿಲ್ಲ. 2016ರಲ್ಲೇ ಖಾಸಗಿ ವಾಹನ ಸಂಚಾರಕ್ಕೆ ಇಲ್ಲಿ ನಿಷೇಧವನ್ನು ಹೇರಲಾಗಿದೆ. ಹಾಗಿದ್ರೂ ಕೂಡ ಬಂಡೀಪುರ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹೇಗೆ ಅವಕಾಶ ಕೊಟ್ಟರು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಲ್ಲಿನ ಶಾಸಕ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರಂತೆ. ಇನ್ಮೇಲೆ ಈ ರೀತಿ ಅವಕಾಶ ಕೊಡೋದಿಲ್ಲ ಅಂತ, ಜೊತೆಗೆ ಸಚಿವರ ಜೊತೆ ಮಾತನಾಡ್ತೀನಿ ಅಂತ ಕೂಡ ಹೇಳಿದ್ದಾರಂತೆ. ಇನ್ನು ಎಸಿಎಫ್ ಆಗಿರುವಂಥ ನವೀನ್ ಕುಮಾರ್ ಇದಕ್ಕೆ ಸಂಬಂಧಪಟ್ಟಂತೆ 1 ದಿನದ ಅವಕಾಶವನ್ನು ನಮಗೆ ಕೊಡಲಾಗಿತ್ತು ಇದಕ್ಕೆ ಚಿತ್ರೀಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ದಾರಂತೆ. ಈ ಸಂದರ್ಭದಲ್ಲಿ ಮೊಬೈಲನ್ನು ವಶಕ್ಕೆ ಪಡ್ಕೊಂಡಿದ್ರಂತೆ ಅಧಿಕಾರಿಗಳು. ನಂತರ ಅಲ್ಲಿ ಸಿನಿಮಾ ಚಿತ್ರೀಕರಣ ಆಗಿದೆ ಅನ್ನೋದು ಗೊತ್ತಾಗಿದೆ. ಬಟ್ ಒಂದು ದುರಂತ ಏನಪ್ಪಾ ಅಂದರೆ, ಇಲ್ಲಿ ಪರಿಸರ ಪ್ರೇಮಿಗಳು ಹಾಗೂ ರೈತರು ಕಾಪಾಡಿಕೊಂಡು ಬಂದಿರುವಂಥ ಪರಿಸರ ಇದು ಸೂಕ್ಷ್ಮ ವಲಯ. ಇಲ್ಲಿ ಯಾವುದೇ ಚಿತ್ರೀಕರಣ ಮಾಡುವಂತಿಲ್ಲ, ಮತ್ತು ಖಾಸಗಿ ವಾಹನಗಳು ಓಡಾಡುವಂತಿಲ್ಲ. ಡಿಸ್ಟರ್ಬೆನ್ಸ್ ಆಗಬಾರ್ದು ಅನ್ನುವಂಥ ಒಂದಷ್ಟು ನಿಯಮಗಳಿವೆ. ಯಾಕೆ ಉಲ್ಲಂಘನೆ ಆಯಿತು ಅನ್ನೋದು ಪ್ರಶ್ನೆ.